ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನೊಂದು ಬ್ಯೂಟಿಫುಲ್ ಒಂದು ಹೆವಿ ಒಂದು ಬ್ಲೌಸ್ ಡಿಸೈನನ್ನು ನೋಡ್ತೀರಾ. ಅದರಲ್ಲೂ ಸ್ಲೀವಲ್ಲಿ ಹೇಗೆ ಈ ಪೀಕಾಕು ಮೋಟಿವ್ ಹಾಗೆ ಈ ಬಳ್ಳಿಗಳಲ್ಲೆಲ್ಲ ಒಂದು ಫಿಲ್ಲಿಂಗನ್ನು ಹಾಕ್ತೀನಿ ಅನ್ನೋದನ್ನು ನೀವು ನೋಡ್ತೀರಾ. ಹಾಗಾಗಿ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಿದೆ. ಹಾಗೆ ಫಸ್ಟ್ ಟೈಮ್ ನೋಡ್ತಿರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ ಫ್ರೆಂಡ್ಸ್. ಹಾಗೆ ನಂದು ಇನ್ನೊಂದು ಚಾನಲು ಇದೆ, ಮಂಜು ಗಾರ್ಡನ್ಸ್, ಅದನ್ನು ಸಹ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ ಫ್ರೆಂಡ್ಸ್. ಈಗ ಇಲ್ಲಿ ನೀವು ನೋಡ್ತಾ ಇರೋದು ಸ್ಯಾರಿ. ಇದು ಒಂದು ಗ್ರೀನ್ ಒಂದು ಬಾರ್ಡರಲ್ಲಿ ಇದೆ. ಈ ರೀತಿಯಾಗಿ ಗ್ರೀನ್ ಬಾರ್ಡರ್ ಬಂದಿದೆ. ಹಾಗೆ ಇದರಲ್ಲಿ ಬಂದಿರೋದು ಪೀಕಾಕ್ ಮೋಟಿವು, ಅದು ಸ್ವಲ್ಪ ಬಳ್ಳಿಯಲ್ಲಿ ಆ ಒಂದು ಪೀಕಾಕ್ಸ್ ಇರೋ ಥರ ಬಂದಿದೆ. ಇದು ಬಂದು ಪಲ್ಲು, ಹಾಗೆ ಬ್ಲೌಸ್ ಬಂದು ಈ ರೀತಿಯಾಗಿ ಬಂದಿರುವಂಥದ್ದು ಪ್ಲೇನ್ ಬಂದಿದೆ. ಇನ್ನೊಂದು ಕಡೆ ಈ ಥರದ್ದೇ ಬಾರ್ಡರು ದೊಡ್ಡದಾಗಿ ಬಂದಿರುವಂಥದ್ದು. ಇದೇ ಪ್ಯಾಟ್ರನನ್ನು ನಾನೇನು ಮಾಡಿದ್ದೀನಿ, ಟ್ರೇಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ಲೀವಲ್ಲಿ ಒಂದು ಒಳ್ಳೆಯದಾಗಿ ಹಾಕಬೇಕು. ಇದೇ ಥರನೇ ನಾನು ಡಿಸೈನ್ ಬರ್ಕೊಂಡಿರುವಂಥದ್ದು. ಅದಕ್ಕೆ ಟ್ರೇಸಿಂಗ್ ಪೇಪರ್ನ ಇಟ್ಕೊಂಡು, ತುಂಬ ಜನ ಕೇಳ್ತಾರೆ ಹೇಗೆ ಮಾಡ್ಕೋಬೇಕು ಅನ್ನೋದು. ಈ ಥರ ಟ್ರಾನ್ಸ್ಪರೆಂಟ್ ಪೇಪರ್ ಬರುತ್ತಲ್ಲ, ಅದನ್ನು ನಾವು ಇಟ್ಕೊಂಡು ಮೊದಲಿಗೆ ನಾನು ಈ ಅಳತೆನ, ಒಂದು ಸ್ಲೀವ್ದು ಅಳತೆ ಎಷ್ಟಕ್ಕೆ ಬೇಕು ಅನ್ನೋದನ್ನು ಡ್ರಾ ಮಾಡಿಕೊಂಡು ಅದನ್ನು ರೆಡಿ ಇಟ್ಕೊಂಡಿದ್ದೆ. ಡೈರೆಕ್ಟಾಗಿ ಈ ಒಂದು ಪೇಪರನ್ನು ನಾನು ಇಲ್ಲಿ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಿದಾಗ ನೋಡಿ, ಇಲ್ಲಿ ನಿಮಗೆ ಕಾಣುತ್ತೆ. ಈ ಥರ ಇಟ್ಕೊಂಡಾಗ ನಾವು ಕೆಳಗಡೆ ಇರೋದು ಕಾಣುತ್ತಲ್ವ, ಆ ರೀತಿ ನೋಡಿಕೊಂಡು ಸೇಮ್ ಅದೇ ಪಿಕಾಕ್, ಯಾಕಂದರೆ ಸುಮಾರು ಇದು ತುಂಬ ಚಿಕ್ಕದಾಗಿದ್ದರೆ ನಾವು ಅದನ್ನು ಎನ್ಲಾರ್ಜ್ ಮಾಡಿ ಬರಿಬೇಕಾಗುತ್ತೆ. ಈಗ ಇರೋ ಈ ಪಿಕಾಕು ನನಗೆ ಇಷ್ಟೇ ಸಾಕಾಗಿದೆ. ಹಾಗಾಗಿ ನಾನು ಅದನ್ನೇ ಕೆಳಗಡೆ ಒಂದು ಸ್ಯಾರಿಯಲ್ಲಿರೋದನ್ನೇ ನಾನು ಟ್ರೇಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಮತ್ತು ಇಲ್ಲಿರೋ ಬಳ್ಳಿ ಎಲ್ಲ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಈ ಸ್ಯಾರಿನಲ್ಲಿರುವ ಹಾಗೇ ಬಂದಿದೆ, ಓಕೆನಾ ಫ್ರೆಂಡ್ಸ್. ಇದೆಲ್ಲನೂ ನೋಡಿ, ಇಲ್ಲಿ ಬಂದಿರುವಂಥದ್ದು ಕೆಲವೊಂದೆಲ್ಲನೂ ಸೇಮ್ ಟು ಸೇಮ್ ಇಲ್ಲಿರುವ ಹಾಗೇ ಇದರಲ್ಲಿನೂ ಬರ್ಕೊಂಡಿರುವಂಥದ್ದು. ಸ್ವಲ್ಪ ಚೇಂಜಸ್ ಏನಾಯಿತು ಅಂತಂದರೆ, ಇದು ಈ ಬಳ್ಳಿದು ಫೇಸಿಂಗ್, ಇದು ಪೀಕಾಕು ಈ ಕಡೆ ತಿರ್ಕೊಂಡಿದೆ ಅಲ್ವಾ, ಆ ಕಡೆ ಇರೋದನ್ನೇ ನಾನು ಬರ್ಕೊಂಡ್ರು ಕೂಡ ಕೆಲವೊಂದು ಬಳ್ಳಿಗಳನ್ನು ಮಾತ್ರ ನಾನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ನಮ್ಮ ಈ ಒಂದು ಸ್ಲೀವ್ಗೆ ಬೇಕಾಗಿರೋ ಅಳತೆಗೆ ಸಮಾನವಾಗಿ ಬರಬೇಕಾದ್ರಿಂದ ಕೆಳಗಡೆಗೆ ಕಂಟಿನ್ಯೂಷನ್ ಮತ್ತು ಪೀಕಾಕ್ಸ್ ಇರೋದ್ರಿಂದ ಈ ಪೀಕಾಕ್ ಇದನ್ನು ನಾನು ಬರ್ಕೊಂಡಿಲ್ಲ, ಇದನ್ನು ಬಿಟ್ಟಿದ್ದೀನಿ. ಹಾಗೆ ಈ ಬಳ್ಳಿಗಳು ಈ ಪೋರ್ಷನಲ್ಲಿ ಬೇಕು ಅನ್ನೋ ಕಡೆ ನಾನೇನು ಮಾಡಿದ್ದೀನಿ, ನಾನೇ ಇದನ್ನು ಬರ್ತಿರೋವಂಥದ್ದು. ಇದೆಲ್ಲ ಎಕ್ಸ್ಟೆಂಡೆಡ್ ಅಂತ ಹೇಳ್ಬೋದು. ಇಲ್ಲಿ ಫ್ಲವರ್ ಬದಲು ತುಂಬ ಸೈಡಿಗಿದ್ರು ಅಷ್ಟೊಂದು ಕಾಣಲ್ಲ. ಹಾಗಾಗಿ ಸೆಂಟರ್ಗೆ ಫ್ಲವರ್ಸು ಬರುವ ಹಾಗೆ ಅರೇಂಜ್ಮೆಂಟ್ ಮಾಡಿಕೊಂಡು ಅದನ್ನು ಬರ್ಕೊಂಡಿದ್ದೀನಿ. ಇಲ್ಲಿ ನೋಡಿ 2 ಬರುತ್ತೆ, ಇಲ್ಲಿ ಸೆಂಟರಲ್ಲಿ ಒಂದು ಪುಟ್ಟದಾಗಿರುವಂಥದ್ದು ಫ್ಲವರ್ಸ್ ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ಅರೇಂಜ್ಮೆಂಟ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಟ್ರೇಸ್ ಪೇಪರ್ ಬರ್ಕೊಂಡಿದ್ದಾಯಿತು. ಇದನ್ನು ನಾನೇನು ಮಾಡಿದ್ದೀನಿ, ಬ್ಲೌಸಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ನೀವು ನೋಡ್ತಾ ಇರೋದು ಸ್ಲೀವಲ್ಲಿ ನಾನು ಬೇಕಾಗಿರೋ ಕಡೆ ನಾನು ಇದನ್ನು ಪ್ಲೇಸ್ ಮಾಡಿ ಆ ಒಂದು ಹಾಳೆನ ಅದರ ಕೆಳಗಡೆ ಕಾರ್ಬನ್ ಪೇಪರನ್ನು ಇಟ್ಟು ನಾನು ಈ ರೀತಿ ಬರ್ಕೊಂಡಿದ್ದೀನಿ. ಇದು ಸ್ಲೀವಲ್ಲಿ ಇಷ್ಟು ದೊಡ್ಡ ಬಾರ್ಡರ್ ಇರೋದ್ರಿಂದ ಅಷ್ಟು ದೊಡ್ಡ ಬಾರ್ಡರ್ಗೆ ಕರೆಕ್ಟಾಗಿ ಈ ಒಂದು ಸ್ಲೀವ್ ಮೆಷರ್ಮೆಂಟ್ ಬಂದಿದೆ, ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಕೆಳಗಡೆ ಸ್ವಲ್ಪ ಬಿಟ್ಟಿದ್ದೀನಿ. ಅದು ಯಾಕಾಗಿ ಅಂದರೆ ಇಲ್ಲಿ ಬಾರ್ಡರನ್ನು ನಾನು ರನ್ನಿಂಗ್ ಬಾರ್ಡರ್ ಹಾಕಬೇಕು. ಅದಕ್ಕೆ ಸ್ವಲ್ಪ ಜಾಗ ಬಿಟ್ಟು ಇಲ್ಲಿಂದ ಫುಲ್ ಈ ಒಂದು ನಿಮಗೆ ಶೈನಿಂಗ್ ಇದ್ರೂ ನೋಡಿ ಈ ರೀತಿ ಟ್ರೇಸ್ ಮಾಡಿರುವಂಥದ್ದು. ಈ ರೀತಿ ಟ್ರೇಸ್ ಮಾಡಿದ್ದಾಯಿತು. ಈಗ ಅದರ ಒಂದು ಫಿಲ್ಲಿಂಗ್ಸನ್ನು ಮತ್ತು ನೆಕ್ಲೈನ್ ಹೇಗೆ ಹಾಕ್ತಿದ್ದೀನಿ ಅಂತ ನೋಡೋಣ. ಇದು ಬಹಳ ಸಿಂಪಲ್ಲಾಗಿ ಹಾಕಿದ್ದೀನಿ. ನೆಕ್ಲೈನು ಮತ್ತು ಫ್ರಂಟು ಬ್ಯಾಕಲ್ಲಿ ಇದೇ ಬಾರ್ಡರ್ ಬಂದಿರುವಂಥದ್ದು. ಗೋಲ್ಡ್ ಜರಿ ಒಂದು ಲೈನು, ಆಮೇಲೆ 3 ಎಳೆ ದಾರ ತೊಗೊಂಡಿದ್ದೀನಿ. ಅವರು ಇದರಲ್ಲಿ ಕಲರ್ ಪೀಕಾಕ್ದು ಫಿಲ್ಲಿಂಗು ಯಾವ ರೀತಿ ಇದರಲ್ಲಿ ಇತ್ತಲ್ವ, ಇದೇ ಬಣ್ಣದನ್ನು ನಾನು ನೋಡಿ ಇಲ್ಲಿರುವಂತಹ ಕಲರನ್ನು ಆಯ್ಕೆ ಮಾಡಿಕೊಂಡು ಅದರದ್ದೇ ಇಲ್ಲಿ 3 ಎಳೆ ದಾರದಲ್ಲಿ ಬ್ಯಾಕ್ ಅಥವಾ ಸ್ಟೆಮ್ ಸ್ಟಿಚ್ಚನ್ನು ಹಾಕಿದ್ದೀನಿ. ಬೀಡ್ಸ್ ಒಂದು ಲೈನು, ಸ್ಟೋನ್ ಲೇಸು, ಬೀಡ್ಸು, ಮತ್ತು ಪುನಃ ಈ ಕಡೆ ಇರೋದು ಈ ಕಡೆ ರಿಪೀಟ್ ಆಗಿ ಈ ಒಂದು ಬಾರ್ಡರ್ ಬಂದಿದೆ. ಇದಿಷ್ಟೇ ಸಿಂಪಲ್ಲಾಗಿ ಬಂದಿರೋದು. ಫ್ರಂಟ್ ಮತ್ತು ಬ್ಯಾಕಿಗೆ ಈ ಥರ ಬುಟ್ಟಾಸನ್ನು ನಾನು ಹಾಕಿದ್ದೀನಿ. ನೋಡಿ ಈ ರೀತಿ ನೀವು ನೋಡ್ಬೋದು. ಬುಟ್ಟಾಸ್ ತುಂಬಾ ಸಿಂಪಲ್ಲಾಗಿ ಹಾಕಿರುವಂಥದ್ದು. ನೋಡಿ ಈ ರೀತಿಯಾಗಿ ಸ್ಟೋನ್ ಇಟ್ಬಿಟ್ಟು ಸುತ್ತಲೂ ಆ ಒಂದು ಗೋಲ್ಡ್ ಜರಿಯಿಂದ ಈ ರೀತಿ ಹಾಕಿದ್ದೀನಿ. ಸಿಂಪಲ್ಲಾಗಿ ಬೇಕು ಅಂತ ಈ ರೀತಿ ಮಾಡಿರೋದು. ಆದರೆ ಸ್ಲೀವ್ ಗ್ರ್ಯಾಂಡಾಗಿ ಬರುತ್ತೆ. ಈ ಸ್ಲೀವಲ್ಲಿ ಇದಾಗಲೇ ನಾನು ಒಂದಷ್ಟು ವರ್ಕ್ ಮಾಡಿದ್ದೀನಿ. ಇದೆಲ್ಲ ನಿಮಗೆ ಬಿಗಿನರ್ಸು ಆರಾಮಾಗಿ ಮಾಡ್ಕೋಬೋದು. ಹಾಗಾಗಿ ಇದರದ್ದು ಮೇಕಿಂಗ್ ವಿಡಿಯೋಗಿಂತ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಪೀಕಾಕ್ ಫಿಲ್ಲಿಂಗ್ ಮಾಡುವಾಗ ಅದರದ್ದು ಡೀಟೇಲಾಗಿ ನೀವು ನೋಡ್ಬೋದು. ಇದು ಬಳ್ಳಿಗೆಲ್ಲ ನಾನೇನು ಮಾಡಿದ್ದೀನಿ ಅಂದರೆ ಬೀಡ್ಸಿಂದ
ಜಸ್ಟ್ ಅದನ್ನು ಒಂದು ಡ್ರಾಯಿಂಗ್ ಏನು ಬರ್ಕೊಂಡಿದ್ವಿ ಅದೆಲ್ಲನೂ ಬೀಡ್ಸಿಂದ ಬಳ್ಳಿಗೆ ಹಾಕ್ಬಿಟ್ಟಿದ್ದೀನಿ. ಆದರೆ ಈ ಫ್ಲವರ್ ಇದಕ್ಕೆ ನಾನು ಸುಮ್ಮನೆ ಈ ಟ್ರೇಸಿಂಗ್ ಪೇಪರಲ್ಲಿ ಕಲರಿಂಗ್ ಶೇಡಿಂಗ್ ಕೊಟ್ಟಿದ್ದೀನಿ, ನೋಡಿರ್ಬೋದು, ಗಮನಿಸಿದ್ರ ಇಲ್ವೋ ಗೊತ್ತಿಲ್ಲ. ಇಲ್ಲಿ ನೋಡಿ ಈ ರೀತಿ ನಾನು ಮಾಡಿದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದನ್ನೇ ನಾನು ಈಗೇನು ಮಾಡ್ತಿದ್ದೀನಿ, ಇಲ್ಲಿ ಆ ರೀತಿಯಾಗಿ ಬರೋ ಥರ ಇಲ್ಲಿ ಮಾಡ್ತಿರುವಂಥದ್ದು. ಸೊ ಫ್ಲವರ್ ಇದಕ್ಕೆ ಈ ರೀತಿ ಹಾಕಿದ್ದಾಯಿತು. ಮತ್ತು ಒಂದು ಈ ಕಡೆ ಗ್ರೀನ್ ಕಲರು ಕುಂದನ್ಸನ್ನು ಅಂಟಿಸಿದ್ದೀನಿ. ಕೆಲವೊಂದು 3 ಪೆಟಲ್ ಟೈಪ್ ಬಂದಿರೋದು ಥ್ರೆಡ್ಡಲ್ಲೇ ಫಿಲ್ ಮಾಡ್ಬೋದು, ಆದರೆ ಇದು ಜರಿ ಒಂದು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ತುಂಬ ಅದ್ರ ಮೇಲೆ ಇದು ಚೆನ್ನಾಗಿ ಕಾಣಬೇಕು ಅಂತ ಈ ರೀತಿ ನಾನು ಆ ಒಂದು ಆರೆಂಜಿಶ್ ಇತ್ತಲ್ವ, ಎಲ್ಲೋ ಆರೆಂಜ್ ಮಿಕ್ಸ್ ಇರೋವಂಥದ್ದು ಅಂಥದ್ದೇ ಕುಂದನ್ ನೋಡಿ ಇಲ್ಲಿ ಹಾಕಿದ್ದೀನಿ. ಇದೆಲ್ಲನೂ ಗ್ರೀನ್ ಕಲರಲ್ಲಿ ಇದು ಕುಂದನ್ಸ್ ಹಾಕಿರೋದು. ಇದು ಆರೆಂಜ್ ಕಲರು ಕುಂದನ್ಸನ್ನು ಅಂಟಿಸಿದ್ದೀನಿ. ಉಳಿದವೆಲ್ಲನೂ ನಾನು ಈಗ ಬೀಡ್ಸಿಂದ ಅದನ್ನೆಲ್ಲ ಹಾಕಿ ಕಂಪ್ಲೀಟ್ ಮಾಡಿ ಲೀಫ್ ಫಿಲ್ಲಿಂಗು ಇದೆಲ್ಲ ಮಾಡಿ ಆದಮೇಲೆ ಪೀಕಾಕನ್ನು ಹೇಗೆ ಮಾಡೋದು ನೋಡೋಣ. ಪೀಕಾಕ್ ಫಿಲ್ಲಿಂಗನ್ನು ಹೇಗೆ ಮಾಡೋದು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ತಪ್ಪದೆ ಆ ವಿಡಿಯೋನ ನೋಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.